ಪಟ್ಟಿ ಸಾವಿರ ಕೊಡ್ಬೋದು. ಅವ್ರು ಕೊಟ್ಟಿರೋದು ಯಾವುದು? ಕೋವಿಡ್ ಹಗರಣದಲ್ಲಿ 40,000 ಕೋಟಿ. ಏಕೆ ಇತಿಮಿತಿ ಇಲ್ವೇನ್ರಿ? 40,000 ಕೋಟಿ ಸ್ಪೆಂಡೇ ಆಗಿರಲ್ಲ. ಹಗರಣ ಹೆಂಗಾಗತ್ತೆ? ಏನಾಗಿದೆಯೋ ಬಿಟ್ಟಿದೆಯೋ ನಂಗೆ ಗೊತ್ತಿಲ್ಲ. ಬಟ್ ಹಗರಣ ಎಲ್ಲಾಗತ್ತೆ ಅವಾಗ? ಅದು 40,000 ಕೋಟಿ ಹೊಡೆದು ಬಿಟ್ಟಿದ್ರೆ ಖರ್ಚೇನಾದ್ರು ಆಗಿರ್ಬೇಕಲ್ರಪ್ಪ. ವಿಚ್ ಮೀನ್ಸ್ ಅಟ್ಲೀಸ್ಟ್ ಒಂದು 50% ಲೆಕ್ಕ ಹಿಡಿದ್ರು 80,000 ಕೋಟಿ. 80,000 ಕೋಟಿ ಕೋವಿಡ್ ಹಗರಣದಲ್ಲಿ ಖರ್ಚಾಗಿದೆಯಾ ಹಂಗಾರೆ? ಬಸವರಾಜ ಬೊಮ್ಮಾಯಿ ಇದರ ವರದಿನಲ್ಲಿ ಮ್ಯಾಚ್ ಆಗೋಕ್ಕಾದ್ರೂ ಬೇಕಲ್ಲ, ಮ್ಯಾಚ್ ಆಗಬೇಕಲ್ಲ ಅದು. ಅದೇ ಈಗ ಮೂಡಾದಕ್ಕೆ ಬಿಜೆಪಿಯವ್ರು ಹೇಳ್ಬಿಟ್ಟಂಗೆ ಅದು 4,000 ಕೋಟಿ. ಗಾಡ್, ನಿಮ್ಮ ಲೆವೆಲ್ಗಳಿದೆಯಪ್ಪ, ಲೆವೆಲ್ ಇದೆ ಎಲ್ಲಾರ್ಗೂ. ಒಬ್ರು 40, ಒಬ್ರು 4, ಒಬ್ರು 6, ಒಬ್ರು 8. ಚಿಲ್ಲರೆ 2 ಕೋಟಿ 1 ಕೋಟಿಗೆಲ್ಲ ಮಾತೇ ಆಡಲ್ಲ ಯಾರು. ಅದೆಲ್ಲ ಚಿಲ್ಲರೆ. ಎರಡನೇದು 40% ಹಗರಣ 2,000 ಕೋಟಿ. ಫೇರ್. ಏನು ಮಾಡಿದ್ದೀರಿ ಆಮೇಲೆ? ವಾಟ್ ಹ್ಯಾವ್ ಯು ಡನ್? 2,000 ಕೋಟಿ. ವೇರ್? ವಿಚ್ ಆರ್ ದ ಒನ್ಸ್? ಕರ್ಕೊಂಬನ್ನಿ, ಹೆಡೆಮುರಿ ಕಟ್ಟಿ ಕ್ರಮ ತಗೊಳ್ಳಿ ಅಂತ ತಗೊಳ್ಳಲ್ಲ ಯಾರು. ನೀವು ಸುಮ್ಮನೆ ಹೇಳ್ಕೊಂಡು ಹೋಗೋದು. ನೀವು ಅಷ್ಟೇ, ಅವರು ಅಷ್ಟೇ, ಅವರು ಅಷ್ಟೇ, ನೀವು ಅಷ್ಟೇ. ನಿಮ್ಮೆಲ್ಲ ಹಗರಣ ಬಿಚ್ಚಿಟ್ಬಿಡ್ತೀವಿ. ನಿಮ್ಮೆಲ್ಲ ಹಗರಣ ಬಿಚ್ಚಿಟ್ಬಿಡ್ತೀವಿ. ಆ ಸಮಯದಲ್ಲಿ ಲಾಭ ಪಡ್ಕೊಂಡ್ರೆ ಆಯ್ತು ಅಷ್ಟೇ. ಬರೀ ಟಾಕರ್ಸು, ಶುದ್ಧ ಪಿಟಿಪಿಟಿಗಳು, ಸದನವೆಂಬ ವ್ಯರ್ಥ ಇದು ಮನೆ. ಬಿಟ್ಕಾಯಿನ್ ಹಗರಣ ಅದು ಏನಾಗಿದೆಯೋ ಯಾವನೂ ಗೊತ್ತದು ಕತೆ. ಸಾವಿರಾರು ಕೋಟಿ. ಏನು ಸಾವಿರಾರು ಕೋಟಿ ಅಂದರೆ ಏನು? ಎಷ್ಟು? ಕಿಯಾನಿಕ್ಸ್ ಹಗರಣ 500 ಕೋಟಿ. PSI ಹಗರಣ 100 ಕೋಟಿ. ಇವೆಲ್ಲ ಕೋಟಿ ಕೋಟಿ ಕೋಟಿ. ಇದಾದ್ಮೇಲೆ ಇನ್ನೂ ಯಾವುದೋ ಒಂದು 20 ಇದೆ. APMC ಹಗರಣ, ಬೋವಿ ಹಗರಣ, ಟ್ರಕ್ ಟರ್ಮಿನಲ್ ಹಗರಣ, ಪ್ರವಾಸೋದ್ಯಮ ಇಲಾಖೆ ಹಗರಣ. ಸೊ ಹಗರಣವಿಲ್ಲದ ಜಾಗವಿಲ್ಲ, ದೇವರಿಲ್ಲದ ಜಾಗವಿಲ್ಲ. ಹಂಗೆ ಒಂದು ರಿಪ್ಲೇಸ್ ಮಾಡಬೇಕು. ಸರ್ವಾಂತರ್ಯಾಮಿ ಅಲ್ಲವೇ ಅವನು? ಹೌದು. ಎಲ್ಲ ದೇವರುಗಳು, ಅದು ಹಿಂದೂ ದೇವರು, ಮುಸ್ಲಿಂ ದೇವರು, ಕ್ರೈಸ್ತ ದೇವರು, ಸರ್ವಾಂತರ್ಯಾಮಿ. ಅವನಿಲ್ಲದ ಜಾಗವಿಲ್ಲ. ಹೌದು. ಹಾಗೆ ಇದುವೇ ಹೊಡೆಯದ ಜಾಗವೇ ಇಲ್ಲ. ಆಹಾ, ಎಂತ ಸರ್ವಾಂತರ್ಯಾಮಿಗಳು ನೀವು. ಎಲ್ಲಿ ಬೇಕಾದರೂ ಹೊಡಿತಾರೆ, ಎಲ್ಲಿ ಬೇಕಾದರೂ ಹೊಡಿತಾರೆ ಅಂತ ಅರ್ಥ. ಮತ್ತು ಈ ಎಲ್ಲ ಹಗರಣಗಳನ್ನು ಏನಾದ್ರು ಪಟ್ಟಿ ಮಾಡ್ಕೊಂಡ್ಬಿಟ್ರೆ ಈಗ ಒಟ್ಟು ಹಗರಣದ ಮೊತ್ತ ನನ್ನ ಲೆಕ್ಕಾಚಾರದಲ್ಲಿ ಈಗ ಒಂದು 2-2.5 ಲಕ್ಷ ಕೋಟಿಗೆ ಬಂದ್ಬಿಡುತ್ತೆ. ವಿಚ್ ಈಸ್ 1 ಆನ್ಯುಯಲ್ ಬಜೆಟ್ ಆಫ್ ಕರ್ನಾಟಕ. ಹಂಗಾರೆ ಅಷ್ಟು ಲೂಟಿ ಆಗಿದೆ ಅಂತ. ಟ್ರೂ ಆದರೆ ಅಮೇಝಿಂಗು, ಫಾಲ್ಸ್ ಆದರೆ ನಂಗೆ ಗೊತ್ತಿಲ್ಲ, ಲೆಕ್ಕ ಕೊಡಬೇಕು. ಕ್ಯಾನ್ ಮೇಕ್ ಜನರಲೈಸ್ಡ್ ಸ್ಟೇಟ್ಮೆಂಟ್ಸ್ ಎಲ್ಲರೂ ನೀವುಗಳು. ಆಲ್ ರೈಟ್, ಮಾಡಿದ್ದೀರಿ, ಪೊಲಿಟಿಕಲಿ ಮಾಡ್ಕೊಳ್ಳಿ. ಈ ಪಟ್ಟಿ ಕೊಡೋ ಮೂಲಕ ನಿಮಗೆ ನೈತಿಕತೆ ಇಲ್ಲ ಅಂತಲ್ಲ ಸರ್? ನೈತಿಕತೆ ಇದೆಯೋ ಬಿಟ್ಟಿದೆಯೋ? ಯಾವನಿಗಿದೆ ರೀ ನೈತಿಕತೆ ಪೈತಿಕತೆ ಎಲ್ಲ? ಇಲ್ಲಿ ಅಧಿಕಾರಕ್ಕೆ ಬಾ, ಲೂಟಿ ಹೊಡಿ, ತಿನ್ನು, ಹೋಗು ಅಷ್ಟೇ. ಯಾವ ನೈತಿಕತೆಯೂ ಇಲ್ಲ, ಪೈತಿಕತೆಯೂ ಇಲ್ಲ ಇಲ್ಲಿ. ಕಳ್ಳರಿಗೆ ಭಯ ಹುಟ್ಟಕ್ಕೆ ಹೇಗೆ ಸಾಧ್ಯ? ಯಾಕೆ ಹುಟ್ಟಬಾರ್ದು ಕಳ್ಳರಿಗೆ ಭಯ? ಆಳುವ ರಾಜ ಸರಿ ಇದ್ರೆ ಯಾಕೆ ಪ್ರಜೆಗಳಲ್ಲಿ ಭಯ ಇರಬಾರ್ದು? ಯಾಕೆ ಇರಬಾರ್ದು? ರಾಜರೇ ಕಳ್ಳರಾಗಿ ಬಿಟ್ಟರೆ ಪ್ರಜೆಗಳಿಗೆ ಯಾಕೆ ಭಯ ಬರಬೇಕು? 1, ಕಳ್ಳರಿಗೆ ಯಾಕೆ ಭಯ ಬರಬೇಕು? 2, 3ನೇದು IT ED ತನಿಖೆ ಆಗಿದೆಯಾ, ಮಾಡಿದಾರಾ ಅಂತ ಕೇಳಿದಾರೆ ಇಲ್ಲಿ ಅಲ್ವಾ? ಮಾಡಿಲ್ಲ, ಅವ್ರು ಮಾಡೋದು ಇಲ್ಲ, ಸೆಲೆಕ್ಟಿವ್ ಅಪ್ರೋಚ್. ಅವ್ರು ಮಾಡಲ್ಲ. ಅವರು ನೀವೇನು ಮಾಡ್ತಾ ಇದ್ದೀರಿ? ಐದರ್ ಯು ಶುಡ್ ಗೋ ಟು ಕೋರ್ಟ್. ಈ ಸ್ಕ್ಯಾಮ್ಗಳು ನಡೆದಿದೆ, ಆಸ್ಕ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಟು ಡೈರೆಕ್ಟ್ CBI ಇನ್ಕ್ವೈರಿ. ಅಥವಾ ನೀವೇ ಕಾಗದ ಬರೀಬೇಕು, ಇದನ್ನ CBI ಇನ್ಕ್ವೈರಿಗೆ ತಗೋಬೇಕು. ತಗೋತಾರೋ ಬಿಡ್ತಾರೋ, ತನಿಖೆ ಮಾಡ್ತಾರೋ ಬಿಡ್ತಾರೋ, ಆಮೇಲೆ ನೋಡೋಣ. ಹಾಗೆ ಹೇಳಕ್ಕಾರು ಜಾಗ ಇದೆ ನಿಮಗೆ? ನೀವು ಕೇಳ್ತಾನೆ ಇಲ್ಲ, ಕೇಳಲ್ಲ. ಅಥವಾ ಕಂಡಿದ್ದಕ್ಕೆಲ್ಲ ಲಡ್ಕಾಸಿ ಪೊಲೀಸ್ ಸ್ಟೇಷನ್ ಲೆವೆಲಲ್ಲಿ ಸಾಲ್ವ್ ಮಾಡಬಹುದಾದ ಕೇಸ್ಗಳಿಗೆಲ್ಲ SIT ಮಾಡ್ತಾ ಕೂತಿದ್ದೀರಿ ನೀವುಗಳು. ಆ COD ಹತ್ರ ಸ್ಟಾಫ್ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ನನಗೆ ಆ CID ಹತ್ರ. ಇದಕ್ಕೂ SIT ಮಾಡಬೇಕಿತ್ತಲ್ಲ ತನಿಖೆಗಳನ್ನು, ಯಾಕೆ ಬಿಟ್ಟಿದ್ದೀರಿ? ನೀವೇ ತನಿಖೆ ಮಾಡ್ಬೋದ? ಕಳ್ಳರಿಗೆ ಭಯ ಹುಟ್ಟಿಸಲು ಈಗ ಹೇಳ್ತಿದ್ದಾರೆ, ಬಟಾಬೈಲ್ ಮಾಡ್ತಾರೆ. ಯಾಕೆ ಬಟಾಬೈಲ್ ಈಗ ಬರುತ್ತೆ? ಈಗಲೂ ಮಾಡಿ, ನಾನು ಬೇಡ ಅಂದಿಲ್ಲ, ನಾನು ಬೇಡ ಅಂದಿಲ್ಲ. ಯಾಕೆ ಬೇಡ ಅನ್ಬೇಕು? ಇದು ಹೇಗಿದೆ ಗೊತ್ತಾ ಇದು ಪರಿಸ್ಥಿತಿ ಈಗ? ಸಾರ್ವಜನಿಕ ಹಣವನ್ನು ಲೂಟಿ ಹೊಡೆಯೋಣ, ಅದನ್ನ ಅಫಿಷಿಯಲೈಸ್ ಮಾಡೋಣ. ಸಾರ್ವಜನಿಕ ಹಣವನ್ನು ಲೂಟಿ ಹೊಡೆಯೋಣ, ಲೂಟಿ ಹೊಡೆದಿದ್ದೀಯಾ ಎಂದು ಆರೋಪ ಮಾಡಿಸೋಣ ಅಥವಾ ಮಾಡೋಣ. ಆ ನಂತರ ಅವರವರು ಆರೋಪದ ಮೂಲಕ ಹಾಗೇ ಅದರ ಅಡಿಯಲ್ಲಿ ಅದನ್ನು ಅರಗಿಸಿಕೊಳ್ಳೋಣ.
ಕಾರಣ ಸಾರ್ವಜನಿಕ ಹಣಕ್ಕೆ ದಾದ ಪಿರಿಯಾದಿಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿರುವ ದುಷ್ಟ ಕಚಡಗಳೆಲ್ಲ ಪ್ರಜಾಪ್ರಭುತ್ವದಲ್ಲಿ ಇರೋದರಿಂದ, ಇನ್ನೂ ಈ ಸಿಸ್ಟಮನ್ನು ಒಪ್ಕೊಂಡು ಇಲ್ಲಿ ಬದುಕಿ ಬಾಳಬೇಕಾಗಿರೋ ಹಣೆ ಬರಹ ಇರೋದ್ರಿಂದ. That's the problem. Both of you are making allegations one on the other. Fair? Fair. Now we are happy. ಕಳ್ಳರು ಸಿಕ್ಕಾಕೊಂಡ್ರೆ ಬುರ್ರ ಕಿತ್ಬಿಡ್ಬೇಕು ಹಿಡ್ಕೊಂಡು ಅಂತ, ನಮ್ಗೆ ವಿ ಆರ್ ಹ್ಯಾಪಿ. ಆದ್ರೆ ಆರೋಪಕ್ಕಷ್ಟೇ ಸೀಮಿತ. ಬರೀ ಯಾರಪ್ಪ, ಬರೀ ಯಾರು ನೀನು ಮಾಡಿದ್ದನ್ನೆಲ್ಲ ಹೇಳ್ಬಿಡ್ತೀನಿ ಈಗ ನೋಡೋ ಅನ್ನೋದು ಅಷ್ಟೇ, ಅಲ್ಲಿಗೆ ಮುಗೀತು. ನೀನು ಮಾಡಿದ್ದೆಲ್ಲ ಹೇಳ್ಬಿಡ್ತೀನಿ ನೋಡೋ ಆಮೇಲೆ ಅಷ್ಟೇ, ಅಲ್ಲಿಗೆ ಮುಗೀತು. ಬಾಯ್ ಮುಚ್ಚೋ ಪ್ರಯತ್ನ. ಆಮೇಲೆ ನೆಕ್ಸ್ಟ್ ನೀನು ಹೊಸ್ದಾಗಿ ಮಾಡ್ಕೋ, ಆಗ ಮತ್ತೆ ಚರ್ಚೆಗೆ ಮಾಡೋಣ ಬೇಕಾದ್ರೆ. ಇದು ಯಾವ ಪ್ರಜಾಪ್ರಭುತ್ವ ರೀ? ಇದನ್ನು ಯಾವನಾದರೂ ಪ್ರಜಾಪ್ರಭುತ್ವ ಅಂತ ಕರೀತಾನ? ಈ ಜೋಕ್ ಒಳಗಡೆ ನಾವಿನ್ನೂ ಬದುಕ್ತಾ ಇದ್ದೀವಲ್ಲ, ನಾವೆಂತ ಅವ್ರಪ್ಪ. ಪಾರ್ಟ್ ಆಫ್ ಗವರ್ನೆನ್ಸ್ ಆ್ಯಂಡ್ ಸ್ಟೇಟ್ಸ್ ಇವೆಲ್ಲ ಹೊಡೆಯೋ ದುಡ್ಡನ್ನು ಉಳಿಸಿದ್ರೆ 1000 ಕೆಲಸ ಮಾಡ್ಬೋದು. ಅದು ಯಾಕೆ ಹೊಡಿತಿದ್ದಾರೆ? ಎಸ್, ಹೊಡೀರಿಪ್ಪ, ಚೆಚ್ಚಾಕಿ ಹೇಳ್ತೀನಿ. ನಾಳೆ BJP ಅವ್ರು ಹೇಳಿ ಏನಂತ. BJP ಟೈಮಲ್ಲಿ, ಕಾಂಗ್ರೆಸ್ ಟೈಮಲ್ಲಿ ಕಂಬಳಿ ಹಗರಣ ನಡೆದಿತ್ತು, ಸಾವಿರಾರು ಕೋಟಿ. ಗಂಗಾ ಕಲ್ಯಾಣ ಯೋಜನೆದು ಹಗರಣ ನಡೆದಿತ್ತು, ಅದು ಲಕ್ಷಾಂತರ ಕೋಟಿ. ಅದು ನಡೆದೋಗಿದೆ, ಆಗೋಯ್ತು ರೀ, ಅದು ಹಗರಣ ಆಗೋಯ್ತು ಬಿಡ್ರಿ. ಅದು ಅರ್ಕಾವತಿ ಹಗರಣ, ಅದು $1 ಟ್ರಿಲಿಯನ್ ಕೋಟಿ. ಸುಮ್ಮನೆ ಬಿಡ್ರಿ ಹೇಳ್ತೀನಿ, ಎಲ್ಲರೂ ಒಬ್ಬರ ಮೇಲೆ ಒಬ್ರು. ಏನು ಬಿಟ್ಟರು ಏನು ವೇಸ್ಟ್ ಅಲ್ಲ, ಏನು ಪ್ರಯೋಜನ ಇಲ್ವಲ್ಲ. ಬರೀ ಮಾಧ್ಯಮಗಳಿಗೆ ಈ ಥರ ಚರ್ಚೆ ತಾನೇ ಇದು. ಲೂಟಿ ಆಗಿದ್ದೇನು ವಾಪಸ್ ಬರಲ್ಲ, ಏನು ಬರಲ್ಲ, ಶಿಕ್ಷೆ ಬರೋದು ಇಲ್ಲ, ಕ್ರಮನೂ ಇಲ್ಲ, ಎಂಥದ್ದೂ ಇಲ್ಲ.